ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ರಾಧಾ ಅವರು ಸ್ನೇಹ ಮೇಲೆ ಏನಾದರೂ ಪಿತೂರಿ ಮಾಡಬೇಕು, ಸ್ನೇಹ ಮತ್ತು ಬಂಗಾರತ್ತೆನ ಹೇಗಾದರೂ ದೂರ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಸ್ನೇಹ ಬಂಗಾರಮ್ಮನ ರೂಮಿಗೆ ಹೋಗಿ ಕಬೋರ್ಡಲ್ಲಿ ಏನೋ ಫೈಲ್ಸ್ನ ನೋಡ್ತಾ ಇರ್ತಾರೆ. ಅದನ್ನು ನೋಡಿದ ರಾಧಾ ಅದನ್ನೇ ಒಂದು ಒಳ್ಳೆ ಅವಕಾಶವಾಗಿ ಉಪಯೋಗಿಸ್ಕೊಂಡು ಸ್ನೇಹನ ಹೇಗಾದರೂ ಮಾಡಿ ಅತ್ತೆ ಹತ್ರ ಬಯಸ್ಬೇಕು, ಇಬ್ಬರ ಮಧ್ಯೆ ತಂದಿಡಬೇಕು ಅಂತ ಯೋಚನೆ ಮಾಡಿ ವಿಡಿಯೋನ ಮಾಡ್ತಾಳೆ. ಆ ವಿಡಿಯೋನ ಅಸ್ತ್ರವನ್ನಾಗಿ ಇಟ್ಕೊಂಡು ರಾಧಾ ಬಂಗಾರಮ್ಮನವ್ರ ಹತ್ರ ಬಂದು ಆ ವಿಡಿಯೋನ ತೋರಿಸ್ತಾಳೆ. ಸ್ನೇಹ ಬಂಗಾರಮ್ಮನವ್ರ ರೂಮಲ್ಲಿ ಕಬೋರ್ಡ್ ಫೈಲ್ಸ್ನ ಚೆಕ್ ಮಾಡ್ತಾ ಇರೋದನ್ನು ನೋಡಿದ ಬಂಗಾರಮ್ಮ ರಾಧಾ ಏನವ ಇದು ಅಂತ ಕೇಳ್ತಾರೆ. ಆಗ ರಾಧಾ, ಅತ್ತೆ ನಿಮಗೆ ನನ್ನ ಮೇಲೆ ತಪ್ಪು ಅಭಿಪ್ರಾಯ ಬಂದರೂ ಬರಬಹುದು, ಸ್ನೇಹ ನಿಮ್ಮ ರೂಮಲ್ಲಿ ಫೈಲ್ಸ್ನ ಚೆಕ್ ಮಾಡ್ತಾ ಇರೋದು ನೋಡಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಬಂಗಾರಮ್ಮನವ್ರಿಗೆ ಸ್ನೇಹ ಮೇಲೆ ಕೋಪ ಬರುತ್ತೆ. ಆಗ ರಾಧಾ, ಅತ್ತೆ ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ, ನೀವೊಂದ್ಸಲ ಹೋಗಿ ಕಬೋರ್ಡಲ್ಲಿ ಎಲ್ಲ ಫೈಲ್ಸು ಡಾಕ್ಯುಮೆಂಟ್ಸು ಎಲ್ಲನೂ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಯಾಕೆ ಅಂದರೆ ಆ ಸ್ನೇಹ ಆ ನಂಜಮ್ಮನ ಜೊತೆ ಸೇರಿ ಏನು ಪ್ಲ್ಯಾನ್ ಮಾಡ್ತಾಳೋ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ಡ್ರಾಮಾ ಮಾಡ್ತಾ ಸುಳ್ಳು ಹೇಳ್ತಾಳೆ. ಆಗ ಬಂಗಾರಮ್ಮನವರು ಹೋಗಿ ರಾಧಾ ಮಾತನ್ನು ನಂಬಿ ಕಬೋರ್ಡಲ್ಲಿ ಎಲ್ಲ ಫೈಲ್ಸು ಡಾಕ್ಯುಮೆಂಟ್ಸು ಇದೆಯಾ ಅಂತ ಚೆಕ್ ಮಾಡ್ತಾರೆ. ಮನೆ ಪತ್ರನ ಒಂದು ಬಿಟ್ಟು ಎಲ್ಲ ಫೈಲ್ಸು ಡಾಕ್ಯುಮೆಂಟ್ಸು ಕೂಡ ಸರಿಯಾಗೇ ಇರುತ್ತೆ. ಆಗ ಬಂಗಾರಮ್ಮನವ್ರಿಗೆ ತುಂಬಾ ಗಾಬರಿ ಆಗುತ್ತೆ. ಆಗ ಬಂಗಾರಮ್ಮನವರು ಬಂದು, ರಾಧಾ ಮನೆ ಪತ್ರ ಕಾಣಿಸ್ತಾ ಇಲ್ಲ ಕಣವ ಅಂತ ಹೇಳ್ತಾರೆ. ಆಗ ರಾಧಾ, ನಾನು ಹೇಳಿಲ್ವಾ ಅತ್ತೆ, ಸ್ನೇಹನ ಹೆಂಗೂ ನಂಬೋದಕ್ಕೆ ಆಗೋದಿಲ್ಲ, ಅವಳನ್ನು ಇವಾಗಲೇ ಕರೆದು ಒಂದ್ಸಲ ಕೇಳಿ ಅಂತ ಹೇಳ್ತಾಳೆ. ಆಗ ಬಂಗಾರಮ್ಮನವರು ಕೋಪದಲ್ಲಿ ಸ್ನೇಹ ಸ್ನೇಹ ಅಂತ ಸ್ನೇಹನ ಕೂಗ್ತಾರೆ. ಆಗ ಸ್ನೇಹ ಅವರು, ಅತ್ತೆ ಕರೆದ್ರ ಅಂತ ಕೇಳ್ತಾರೆ. ಆಗ ಬಂಗಾರಮ್ಮನವರು ಈ ಮನೆ ಪತ್ರ ಎಲ್ಲೈತೆ ಅಂತ ಕೇಳ್ತಾರೆ. ಆಗ ಸ್ನೇಹ, ನನಗೆ ಗೊತ್ತಿಲ್ಲ ಅತ್ತೆ, ನನ್ನ ಹತ್ರ ಇಲ್ಲ ಅಂತ ಹೇಳಿದರೆ ಆಗ ಬಂಗಾರಮ್ಮನವರು, ನಿನ್ನ ಹತ್ರ ಇಲ್ಲ ಅಂದರೆ ಮತ್ತೆ ಎಲ್ಲೈತೆ ಅಂತ ಕೇಳ್ತಾರೆ. ಆಗ ಸ್ನೇಹ ಬಂಗಾರಮ್ಮ ಕೇಳ್ತಾ ಇರೋದು ಏನೂ ಅರ್ಥ ಆಗ್ದೇ ಸೈಲೆಂಟಾಗಿ ನಿಂತಿರ್ತಾರೆ. ಆಗ ರಾಧಾ, ನೀನು ಹೀಗೆ ಗೊತ್ತಿಲ್ಲದೆ ಇರೋ ಥರ ನಿಂತ್ಬಿಟ್ರೆ ನಮಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಆಗ ಸ್ನೇಹ ಅವರು, ಇಲ್ಲ ರಾಧಾ, ಅತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು, ಹಾಗಾದರೆ ಗೊತ್ತಿಲ್ಲದೆ ನಮ್ಮ ಕೋಣೆಗೆ ಹೋಗಿ ಪತ್ರಗಳನ್ನೆಲ್ಲ ಹುಡ್ಕಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಏನು ಮಾತಾಡ್ದೇ ಸೈಲೆಂಟಾಗೇ ನಿಂತಿರ್ತಾರೆ. ಆಗ ರಾಧಾ ಮಾತ್ರ ನಾನು ಮಾಡಿರೋ ಪ್ಲ್ಯಾನು ವರ್ಕ್ ಆಯಿತು ಅಂತ ಕೋಪದಲ್ಲಿ ಸ್ನೇಹನ ನೋಡ್ತಾ ಇರ್ತಾಳೆ. ಸ್ನೇಹ ಅವರು ಬಂಗಾರಮ್ಮನವ್ರ ಕೋಣೆಗೆ ಹೋಗಿ ಫೈಲ್ಸ್ನ ನೋಡಿದ್ದಂತೂ ನಿಜ. ಮನೆ ಪತ್ರನ ರಾಧಾ ತಗೊಂಡು ಸ್ನೇಹ ಮೇಲೆ ಆಪಾದನೆ ಮಾಡ್ತಾ ಇದ್ದಾಳೆ. ಸ್ನೇಹ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಕನ್ಫ್ಯೂಸಲ್ಲೇ ಇದ್ದಾರೆ. ಆಗ ಬಂಗಾರಮ್ಮನವರು ರಾಧಾ ಏನು ಹೇಳಿದಳು ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ದೇ ಆ ರಾಧಾ ಹೇಳಿದ್ದನ್ನು ನಂಬಿ ಸ್ನೇಹ ಮಾಡಿರೋದು ತಪ್ಪು ಅಂತ ನಿರ್ಧಾರ ಮಾಡಿ ಸ್ನೇಹ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ರಾಧಾ ಸ್ನೇಹ ಮತ್ತು ಬಂಗಾರಮ್ಮನವರ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಪ್ಲ್ಯಾನು ಸಕ್ಸಸ್ ಆಯಿತು. ಈಗ ಸ್ನೇಹ ಅವರು ತಪ್ಪಿಲ್ಲ ಅಂತ ಏನಾದರೂ ನಿರೂಪಿಸ್ತಾರ, ಬಂಗಾರಮ್ಮನವರು ಸ್ನೇಹನ ಮನೆಯಿಂದ ಹೊರಗಡೆ ಹಾಕ್ತಾರ, ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.